2024ರವರೆಗೆ ವ್ಯಾಪ್ತಿಯನ್ನು ಹೊಂದಿರುವಂತಹ ಪುಷ್ಯ ಮಾಸಕ್ಕೆ ಸ್ವಾಗತ. ಮಿತ್ರರೇ, ಇದೇ ಗ್ಯಾಗರಿನ್ ಕ್ಯಾಲೆಂಡರ್ ಪ್ರಕಾರವಾಗಿ ನಾವು ದಿನಾಂಕವನ್ನು ಗಮನಿಸ್ತಾ ಹೋದಾಗ 15/1/2024ರಂದು ರವಿಯು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗಾಗಿ ಅಲ್ಲಿ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ. ಹಾಗಾಗಿ ಉತ್ತರಾಯಣ ಪುಣ್ಯಕಾಲಕ್ಕೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ. ಹಾಗೆ ಉತ್ತರಾಯಣ ಪುಣ್ಯಕಾಲದಲ್ಲಿ ಈ ರವಿಯು ಮಕರ ರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು. ಅದೇ ರೀತಿ ಉತ್ತರಾಯಣ ಪುಣ್ಯಕಾಲದಲ್ಲಿ ಈ ಜನವರಿ 22ರಿಂದ ಎಂಬ ಈ ಗ್ಯಾಗರಿನ್ ಕ್ಯಾಲೆಂಡರ್ ಪ್ರಕಾರ ಶ್ರೀರಾಮನ ಪ್ರತಿಷ್ಠೆ ಅಯೋಧ್ಯೆಯಲ್ಲಿ ನಡೀತಾ ಇದೆ. ಅದಕ್ಕೂ ಕೂಡ ತಮಗೆ ಆತ್ಮೀಯವಾದಂತಹ ವಂದನೆಗಳು. ನಾವು ಜೈ ಶ್ರೀರಾಮ್ ಎನ್ನುವಂತಹ ವಾಕ್ಯದೊಂದಿಗೆ ಈ ಮುಂದಿನ ಒಂದು ನೋಡೋಣ. 18/1/2024 ಧನು ರಾಶಿಯನ್ನು ಶುಕ್ರ ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ ಫೆಬ್ರವರಿ 1ರಂದು ಬುಧನು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗೆಯೇ 5ನೇ ತಾರೀಕು ಫೆಬ್ರವರಿಯಂದು ಕುಜನು ಕೂಡ ಮಕರ ರಾಶಿಯ ಪ್ರವೇಶವನ್ನು ಮಾಡ್ತಾ ಇದ್ದಾನೆ.